ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಈ ವರ್ಷ ನಡೆಯಲಿರುವ ಆ್ಯನ್ಯುವಲ್ ಎಕ್ಸಾಮಿಗಾಗಿ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟನ್ನು ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇನೆ. ಸಬ್ಜೆಕ್ಟ್ ಹಿಂದಿ ಆಗಿರುತ್ತೆ, ಸಬ್ಜೆಕ್ಟ್ ಸಂಸ್ಕೃತ, ಸಬ್ಜೆಕ್ಟ್ ಉರ್ದು, ಆಯಿತಾ. ಈ ಮೂರು ಸಬ್ಜೆಕ್ಟಿನ ಒಂದು ಬ್ಲೂ ಪ್ರಿಂಟನ್ನು ಇದೇ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತಿದ್ದೇನೆ. ಧನ್ಯವಾದಗಳು. ಬನ್ನಿ ಈಗ ಒಂದೊಂದಾಗಿಯೇ ನಾವು ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿರುತ್ತೆ ಅಂದರೆ ಇದರಲ್ಲಿ ಚಾಪ್ಟರ್ ವೈಸ್ ವೇಟೇಜ್ ಕೂಡ ಕೊಡಲಾಗದಿರುತ್ತೆ. ಬನ್ನಿ ಸರ್ ವಿದ್ಯಾರ್ಥಿಗಳೇ, ಚಾಪ್ಟರ್ 1 ಸುಜನ್ ಭಗತ್ ಅಂತ ನಿಮಗೆ ಚಾಪ್ಟರ್ 1 ಇಂದ ಹಿಂದಿ ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಚಾಪ್ಟರ್ 1 ಗದ್ಯ ಭಾಗ ಅಂತ ಇದೆ, ಅಂದರೆ ಪ್ರೋಸ್ ಭಾಗದಿಂದ. ಸುಜನ್ ಭಗತ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಟೋಟಲ್ 6 ಮಾರ್ಕ್ಸಿಗೆ ಬರುತ್ತೆ. ಈ 6 ಮಾರ್ಕ್ಸಲ್ಲಿ 3 ಮಾರ್ಕ್ಸು ಸುಜನ್ ಭಗತ್ನಿಂದ ಎಲ್ಲ 1 ಮಾರ್ಕಿನ ಪ್ರಶ್ನೆಗಳೇ ಬರ್ತವೆ. 1 ಮಾರ್ಕ್ ಒಂದು MCQ ಆಗಿರ್ಬೋದು, ಅಥವಾ ನಿಮ್ಮ ಫಿಲ್ಲಿಂದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು. ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ 1 ಮಾರ್ಕ್ ಕ್ವಶನ್ಗಳು ಬರುವಂಥದ್ದು ಈ ಸುಜನ್ ಭಗತ್ ಪಾಠದಿಂದ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಬನ್ನಿ, ಹಾಗೂ 3 ಮಾರ್ಕಿನ ಒಂದು ಕ್ವಶನ್ ಬರುತ್ತೆ ಈ ಒಂದು ಪಾಠದಿಂದ. ನೆಕ್ಸ್ಟ್ ಕರ್ತವ್ಯ ಅವರು ಸತ್ಯತೆ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ, ಇದು ಕೇವಲ 3 ಮಾರ್ಕ್ಸಿಗೆ ಇರುವಂಥದ್ದು ಆಗಿರುತ್ತೆ. ಇಲ್ಲಿ ಕೇವಲ ಒಂದೇ ಒಂದು ಪ್ರಶ್ನೆ 3 ಮಾರ್ಕಿನ ಕ್ವಶನ್ ರೈಸ್ ಆಗುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ನೆಕ್ಸ್ಟ್ ಗಂಗಾ ಮೈಯಾ ಸೆ ಸಾಕ್ಷಾತ್ಕಾರ ಅಂತ ಇದೆ, ಹೌದಲ್ವಾ. ಇದು ಕೂಡ ನಿಮಗೆ ಕೇವಲ 3 ಮಾರ್ಕ್ಸಿಗಿದೆ. 3 ಮಾರ್ಕಿನ ಒಂದು ಕ್ವಶನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಈ ಒಂದು ಪಾಠದಿಂದ ಬರುತ್ತೆ. ಎ ಕಹಾನಿ ಯಾ ಥಿ ಅಂತ ಇದೆ, ಯಾ ಭಿ ಅಂತ, ಅದು ನಿಮಗೆ 5 ಮಾರ್ಕಿಗಿದೆ. ಅದು ಕೂಡ ನಿಮಗೆ 2 MCQ ಬರುತ್ತೆ, ಪ್ಲಸ್ಸು 3 ಮಾರ್ಕಿನ ಒಂದು ಕ್ವಶನ್ಸ್ ಬರುತ್ತೆ. ನೆಕ್ಸ್ಟು 5 ಮಾರ್ಕ್ ಕ್ವಶನ್ಸ್, 5th ಚಾಪ್ಟರ್ ನೋಡೋಣ. ಭಾರತ ರತ್ನ ವಿಶ್ವೇಶ್ವರಯ್ಯ ಅಂತ ಇದೆ, ಅದು ನಿಮಗೆ 4 ಮಾರ್ಕ್ಸಿಗಿದೆ ಆ್ಯನ್ಯುವಲ್ ಎಕ್ಸಾಮಿಗೆ. ಒಂದು MCQ ಬರುತ್ತೆ, ಒಂದು 3 ಮಾರ್ಕ್ ಕ್ವಶನ್ ಬರುತ್ತೆ. ನೆಕ್ಸ್ಟ್ ಯಾವುದು ಚಾಪ್ಟರ್ 6 ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆ 4 ಮಾರ್ಕ್ಸಿಗಿದೆ, ಒಂದು MCQ ಬರುತ್ತೆ, ಹಾಗೂ 3 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಚಾಪ್ಟರ್ 7 ಆಯಿತಾ, ಭೋಲಾರಾಮ್ ಜೀವ್ ಅಂತ ಇದೆ, ಇದು ನಿಮಗೆ 3 ಮಾರ್ಕ್ಸಿಗಿದೆ. ಒಂದು ಏನಂತೀರ, ಒಂದೇ ಒಂದು ಕ್ವಶನು, ಅದು 3 ಮಾರ್ಕಿನ ಪ್ರಶ್ನೆ ಅಲ್ಲಿಂದ ಬರುತ್ತೆ. ನೆಕ್ಸ್ಟ್ ಯಾತ್ರ ಜಪಾನ್ ಕಿ ಅಂತ ಇದೆ, ಹೌದಲ್ವ, ಜಪಾನಿನ ಯಾತ್ರ. ಅಲ್ಲೂ ಕೂಡ ಅಷ್ಟೇ ನಿಮಗೆ 6 ಮಾರ್ಕ್ಸಿಗೆ ಈ ಒಂದು ಚಾಪ್ಟರ್ ಇದೆ, ಹೌದಲ್ವ. ಒಂದು ಅಂಕದ ಪ್ರಶ್ನೆಗಳು 3 ಬರುತ್ತೆ, ಜೊತೆಗೆ 3 ಅಂಕದ ಒಂದು ಕ್ವಶನ್ ಇರುತ್ತೆ. ಇದರ ಅರ್ಥವೇನು, ಟೋಟಲ್ 8 ಚಾಪ್ಟರ್ಸಲ್ಲಿ ನಿಮಗೆ ಬಹಳ ವೇಟೇಜನ್ನು ಹೊಂದಿರುವಂಥದ್ದು ಚಾಪ್ಟರ್ 1 ಹಾಗೂ ಚಾಪ್ಟರ್ ಯಾವುದು 4, 6 ಆ್ಯಂಡ್ 8 ನೋಡಿ. ಈ 3 ಪಾಠಗಳನ್ನು ಓದೋದ್ರಿಂದ ತಾವುಗಳು ನೋಡ್ಕೊಳ್ಳಿ ನೀಟಾಗಿ. 6 ಚಾಪ್ಟರ್ 1, ಚಾಪ್ಟರ್ 4, ಚಾಪ್ಟರ್ 8 ಈ 3 ಚಾಪ್ಟರ್ಗಳನ್ನು ಓದೋದ್ರಿಂದ ಟೋಟಲ್ 16 ಮಾರ್ಕ್ಸ್, 17 ಮಾರ್ಕ್ಸು ನಿಮಗೆ ಗೇನ್ ಆಗುತ್ತೆ. ಬನ್ನಿ ಈಗ ಮುಂದೆ ಹೋಗೋಣ. ನಾವು ಈಗ ಪದ್ಯ ಭಾಗದಲ್ಲಿ ನೋಡೋಣ. ಪದ್ಯ ಭಾಗ ಮಧ್ಯಕಾಲೀನ ಕವಿತಾ ಅಂತ ಇದೆ, ಪದ್ಯ ಭಾಗವನ್ನು ನೋಡೋದಾದರೆ, ಹೌದಲ್ವಾ. ರಾಯ್ದಾಸ್ ಬಾನಿ ಅಂತ ಇದೆ, ಅದು ಚಾಪ್ಟರ್ 9 ಬಂದು ನಿಮಗೆ ಕೇವಲ 3 ಮಾರ್ಕ್ಸಿಗಿದೆ. ಸುರ್ದಾಸ್ಗೆ ಪದ್, ಅದು 3 ಮಾರ್ಕ್ಸಿಗಿದೆ. ನೆಕ್ಸ್ಟ್ ರಹೀಮ್ ಕೆ ದೋಹೆ 3 ಮಾರ್ಕ್ಸಿಗಿದೆ. ಬಿಹಾರಿ ಕೆ ದೋಹೆ ಅಂತ ಇದೆ, ಅದು ಕೂಡ 3 ಮಾರ್ಕ್ಸಿಗೆ ಬರುವಂಥದ್ದು. ನೆಕ್ಸ್ಟ್ ಆಧುನಿಕ ಕವಿತಾ, ಅದನ್ನು ನೋಡೋದಾದರೆ ಅಧಿಕಾರ್ ಅಂತ ಒಂದು ಪಾಠ ಇದೆ ನಿಮಗೆ, ಹೌದಲ್ವ, ಕವಿತೆ ಇದೆ, ಆದರೂ 3 ಮಾರ್ಕ್ಸಿಗೆ ಬರುತ್ತೆ. ನೆಕ್ಸ್ಟ್ ಗಹನೆ, ಅದು ಕೂಡ 1 ಮಾರ್ಕಿಗಿದೆ ಅಷ್ಟೇ, ಅದು ಒಂದು ಪಾಠ. ಹಾಗಾಗಿ ನಾನು ದೋಸ್ ಹೂ ಆರ್ ವೆರಿ 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 ವೀಕ್ ಇನ್ ಸ್ಟಡೀಸ್, ಪ್ಲೀಸ್ ಯು ಕ್ಯಾನ್ ಡಿಲೀಟ್ ದೋಸ್ ಚಾಪ್ಟರ್ಸ್ 1 ಮಾರ್ಕ್ 2 ಮಾರ್ಕಿನ, ಆಯಿತಾ. ಕಾಯರ್ ಮತ್ ಬನ್ ಅಂತ ಇದೆ, 3 ಮಾರ್ಕಿಗಿದೆ, ಆಯಿತಾ. ಯಾ ವಶ್ಕಿ ಹತ್ಯೆ ಅಂತ ಇದೆ, ರುಷ್ಕಿ ಹತ್ಯೆ ಅಂದರೆ ಮರ, ಅದು 3 ಮಾರ್ಕಿಗಿದೆ. ಭಾರತ್ ಕಿ ಧರ್ತಿ ಅಂತ ಇದೆ, ಅದು 4 ಮಾರ್ಕಿಗಿದೆ. ಹೋ ಗಯಿ ಹೈ ಫಿರ್ ಪರ್ವತ್ ಸಿ ಅಂತ ಇದೆ, ಹೌದಲ್ವಾ, ಅದು 3 ಮಾರ್ಕಿಗಿದೆ. ನೆಕ್ಸ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಆಪಟ್ಟಿತ್ ಅಂತ ಇದೆ, ಅಂದರೆ ನಾನ್ ಡಿಟೇಲ್ಡ್ ಟೆಕ್ಸ್ಟ್. ಈ ನಾನ್ ಡಿಟೇಲ್ಡ್ ಟೆಕ್ಸ್ಟ್ ಬಂದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೂಕಿ ಢಾಲಿ ಅಂತ ಇದೆ ಅಲ್ವಾ, ಅದು ನಿಮಗೆ 12 ಮಾರ್ಕ್ಸಿಗೆ ಬರುತ್ತೆ. ಇಮ್ಯಾಜಿನ್ ಯುವರ್ ಸೆಲ್ಫ್, 80 ಮಾರ್ಕ್ಸಲ್ಲಿ 20 ಮಾರ್ಕ್ಸು ಸೂಕಿ ಢಾಲಿಗೆ ಇದೆ ನಿಮಗೆ,
ಹಾಗಾಗಿ ನಾನು ಹೇಳಿತಿರುವಂಥದ್ದು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿಸ್ ನಾನ್ ಡಿಟೇಲ್ಡ್ ಟೆಕ್ಸ್ಟ್, ದಟ್ ಈಸ್ ಸುಖಿ ಡಾಲಿ 12 ಮಾರ್ಕ್ಸಿಗಿದೆ. ನೆಕ್ಸ್ಟ್ ಪ್ರತಿಶೋಧ ಅದು 8 ಮಾರ್ಕ್ಸಿಗಿದೆ. ಧನ್ಯವಾದಗಳು. ಆಯಿತಾ, ಟೋಟಲ್ 83 ಮಾರ್ಕ್ಸಿಗೆ ಇದು ಸಂಪೂರ್ಣವಾಗಿ ನಿಮಗೆ ಯಾವುದು ಪ್ರೋಸು, ಪೋಯಟ್ರಿ ಹಾಗೂ ನಾನ್ ಡಿಟೇಲ್ ಟೆಸ್ಟ್ ಬರುವಂಥದ್ದಾಗಿರುತ್ತೆ. ಧನ್ಯವಾದಗಳು. ಈಗ ನಾವು ವ್ಯಾಕರಣನ ನೋಡೋಣ. ವ್ಯಾಕರಣ ಅವರ ರಚನಾ ಅಂತ ಇದೆ, ಅಂದರೆ ಗ್ರಾಮರ್ ಭಾಗ. ಈ ಗ್ರಾಮರ್ ಭಾಗವನ್ನು ನಾವು ನೋಡೋದಾದರೆ ವಾಕ್ಯ ಶುದ್ಧ ಕೀಜಿ ಅಂತ ಇದೆ, ಅದು 3 ಮಾರ್ಕ್ಸಿಗೆ ಬರುತ್ತೆ. ಹೌದಲ್ವಾ. ನಂತರದಲ್ಲಿ ಏನಿದು ಕಾಲ್ ಪರಿವರ್ತನೆ ಅಂತ ಹೇಳಿದರೆ ಟೆನ್ಸಸ್ಸನ್ನು ಚೇಂಜ್ ಮಾಡುವಂಥದ್ದು. ನೆಕ್ಸ್ಟ್ ಮುಹಾವರೆ ಇದೆ, ಎಲ್ಲವೂ ಕೂಡ 3 ಮಾರ್ಕ್ಸಿಗೆ ಇರುವಂಥದ್ದು. ನೆಕ್ಸ್ಟ್ ಲಿಂಗ ಬದಲಿ ಅದು ಕೂಡ 3 ಮಾರ್ಕ್ಸಿಗಿದೆ. ಅನೇಕ ಶಬ್ದ के लिए एक शब्द लिखिए 3 ಮಾರ್ಕ್ಸಿಗಿದೆ. ಉಪಸ್ವರ್ಗ ಅದು ಕೂಡ 3 ಮಾರ್ಕ್ಸಿಗಿದೆ. ನೆಕ್ಸ್ಟ್ ಮತ್ತೇನ್ರಿ, ಇವೆಲ್ಲ ನಿಬಂಧ, ಪತ್ರಲೇಖನ, ಪಟ್ಟಿತ್ತು ಎಲ್ಲವೂ ಕೂಡ 3 ಹಾಗೂ ನಿಬಂಧದಿಂದ ನಿಮಗೆ 4 ಮಾರ್ಕ್ಸಿಗೆ ಸ್ಟಾರ್ಟ್ ಆಗುತ್ತೆ. ಟೋಟಲು ನಿಮ್ಮ ಹಿಂದಿ ಕ್ವಶನ್ ಪೇಪರು 120 ಮಾರ್ಕ್ಸಿಗೆ ಬರುತ್ತೆ. ಕ್ಲಿಯರ್ ಮೈ ಡಿಯರ್. ಈಗ ಸಂಸ್ಕೃತ ಕಡೆಗೆ ನಾವು ಹೋಗೋಣ ಬನ್ನಿ. ಈಗ ಸಂಸ್ಕೃತವನ್ನು ನೋಡೋದಾದರೆ ಆಯಿತಾ, ಸಾಂಸ್ಕೃತ ತೆಗೆದುಕೊಂಡು ಯಾರೆಲ್ಲ ಓದ್ತಾ ಇದ್ರೋ ಅಂಥ ವಿದ್ಯಾರ್ಥಿಗಳಿಗೆ ಚಾಪ್ಟರ್ 1 ಬಂದು ನಿಮಗೆ ಟೋಟಲ್ 12 ಮಾರ್ಕ್ಸಿಗೆ ಬರುತ್ತೆ. ಚಾಪ್ಟರ್ 1 ಆಯಿತಾ, 2025-26 ಸೆಕೆಂಡ್ ಇಯರ್ PUC ಬ್ಲೂ ಪ್ರಿಂಟ್ ಸಬ್ಜೆಕ್ಟ್ ಯಾವುದು ಸಂಸ್ಕೃತ ಆಗಿರುತ್ತೆ. ತಾವುಗಳು ನೋಡ್ಬೋದು. ಏನಿದು ಪುರಾಣ ಭಾರತಂ ಅಂತ ಇದೆ ಅಲ್ವಾ, ಅದು ಚಾಪ್ಟರ್ 1. ಇಲ್ಲಿ ನಿಮಗೆ ಇದು 12 ಮಾರ್ಕ್ಸ್ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಚಾಪ್ಟರ್ 2 12 ಮಾರ್ಕ್ಸಿಗಿದೆ. ಚಾಪ್ಟರ್ 3 10 ಮಾರ್ಕ್ಸಿಗಿದೆ. ಚಾಪ್ಟರ್ 4 15 ಇದೆ. ಚಾಪ್ಟರ್ 5 10 ಮಾರ್ಕ್ಸಿಗೆ. ಚಾಪ್ಟರ್ 6 10 ಮಾರ್ಕ್ಸಿಗೆ. ಚಾಪ್ಟರ್ 7 9. ಚಾಪ್ಟರ್ 8 6 ಮಾರ್ಕ್ಸಿಗಿದೆ. ಚಾಪ್ಟರ್ 9 6. ಚಾಪ್ಟರ್ 10 5. ಗ್ರಾಮರು 15 ಮಾರ್ಕ್ಸಿಗೆ ಬರುತ್ತೆ. ಟ್ರಾನ್ಸ್ಲೇಷನು 5 ಮಾರ್ಕ್ಸಿಗಿರುತ್ತೆ. ಅನ್ಸೀನ್ ಪ್ಯಾಸೇಜ್ ಒಂದು ಕೊಡ್ತಾರೆ, ಅದು 4 ಮಾರ್ಕ್ಸಿಗಿರುತ್ತೆ. ಟೋಟಲ್ 119 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ರೆಡಿಯಾಗಿರುತ್ತೆ. ನೀವು ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇವಲ 80 ಮಾರ್ಕ್ಸಿಗೆ ಆನ್ಯುವಲ್ ಎಕ್ಸಾಮನ್ನು ಬರೀತಾ ಇರ್ತೀರ. ಇದನ್ನು ನಾವು ಈಗ ನೋಡಿದಾಗ ಟೋಟಲ್ 10 ಚಾಪ್ಟರ್ಸಲ್ಲಿ ನಿಮಗೆ ವೇಟೇಜು ಜಾಸ್ತಿ ಹೊಂದಿರುವಂತಹ ಪಾಠಗಳು ಯಾವುದು ಅಂತ ಹೇಳಿದರೆ ಅದು ಫಸ್ಟು 7 ಚಾಪ್ಟರ್ಸೇ ಆಗಿರುತ್ತೆ. ಕೇವಲ ಫಸ್ಟ್ 7 ಚಾಪ್ಟರ್ಸ್ ಓದಿದರೂ ಕೂಡ ನೀವು 80 ಔಟ್ ಆಫ್ 80 ಮಾರ್ಕ್ಸನ್ನು ತೆಗಿಬೋದು. ಹೇಗೆ ಅಂತ ಹೇಳಿದರೆ ತಾವುಗಳೇ ಕೌಂಟ್ ಮಾಡಿ. ಇಲ್ಲಿ 1 10 20 30 40 50 60 70 ಮಾರ್ಕ್ಸ್ ಆಯಿತು. 70 ಪ್ಲಸ್ 80 ಕರೆಕ್ಟಾಗಿ ನೋಡಿ. ಇಮ್ಯಾಜಿನ್ ಯುವರ್ ಸೆಲ್ಫ್ ಮ್ಯಾನ್, ಕರೆಕ್ಟಾಗಿ ಆಯಿತಾ. 5 1 4 9 ಮಾರ್ಕ್ಸ್ ಆಯಿತು. 9ರಲ್ಲಿ 1 ಹೋದರೆ 8 78 ಮಾರ್ಕ್ಸ್. ಬರೀ 7 ಚಾಪ್ಟರ್ ಓದ್ಕೊಂಡು ಹೋದರೂ ಕೂಡ ನೀವು ಸಂಸ್ಕೃತದಲ್ಲಿ ಫಸ್ಟ್ 78 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಧನ್ಯವಾದಗಳು. ಈಗ ನಾವು ಮುಂದೆ ಹೋಗೋಣ. ಗ್ರಾಮರ್ ಕೂಡ ಇದೆ 15 ಮಾರ್ಕ್ಸಿಗೆ. ಈಗ ಉರ್ದು ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳು ಕೂಡ ಕರ್ನಾಟಕದಲ್ಲಿ ಇದ್ದಾರೆ. ಫ್ರೆಂಚ್ ಕೂಡ ಇದ್ದಾರೆ ಆಯಿತಾ. ಚಾಪ್ಟರ್ 1 ಬಂದು ಅವರಿಗೆ ಕೇವಲ 5 ಮಾರ್ಕ್ಸಿಗಿದೆ. ಚಾಪ್ಟರ್ 2 5 ಮಾರ್ಕ್ಸಿಗೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಚಾಪ್ಟರ್ 3 4 ಮಾರ್ಕಿಗಿದೆ. ಚಾಪ್ಟರ್ 4 5 ಮಾರ್ಕಿಗಿದೆ. ಚಾಪ್ಟರ್ 5 3 ಮಾರ್ಕ್ಸಿಗೆ ಬರುತ್ತೆ ಆನ್ಯುವಲ್ ಎಕ್ಸಾಮಿಗೆ. ಚಾಪ್ಟರ್ 6 ಅದು ಕೂಡ 3 ಮಾರ್ಕ್ಸಿಗೆ ಬರುತ್ತೆ. ಚಾಪ್ಟರ್ 7 ನಿಮಗೆ 5 ಮಾರ್ಕಿಗಿದೆ. ಚಾಪ್ಟರ್ 8 5 ಮಾರ್ಕಿಗಿದೆ. ಚಾಪ್ಟರ್ 9 3 ಮಾರ್ಕಿಗಿದೆ. ಚಾಪ್ಟರ್ 10 5 ಮಾರ್ಕ್ಸಿಗಿದೆ. ಚಾಪ್ಟರ್ 11 3ಗೆ ಇದೆ. ಚಾಪ್ಟರ್ 12 2 ಮಾರ್ಕಿಗಿದೆ. ಚಾಪ್ಟರ್ 13 2. ಚಾಪ್ಟರ್ 14 2 ಮಾರ್ಕಿಗಿದೆ. ನಂತರದಲ್ಲಿ ಚಾಪ್ಟರ್ 15 ನೋಡೋದಾದರೆ ಅದು ಕೂಡ ನಿಮಗೆ 4 ಮಾರ್ಕಿಗೆ ಬರುತ್ತೆ. 16 2 ಮಾರ್ಕಿಗಿದೆ. 17 4. 18 2. 19 4. 22 21 2. ತಮ್ಮ ಹೆಂಗ್ರಲ್ಲೇ ಓದ್ತೀರ ನೀವು ಉರ್ದುನವರು. ಹೀಗೆ ಓದ್ತಾ ಹೋದರೆ ಟೋಟಲ್ 30 ಪಾಠಗಳು, 30ರವರೆಗೂ ಕೂಡ ನಿಮಗೆ ಆಯಿತಾ 4 5 6 ಇದೇ ರೀತಿಯಾಗಿದೆ. ಕೆಲವೊಂದು ಮಾತ್ರ ನಿಮಗೆ ವೇಟೇಜ್ ಜಾಸ್ತಿ ಇರುವಂಥದ್ದು, ಅದಕ್ಕೆ ಇಂಪಾರ್ಟೆನ್ಸನ್ನು ಜಾಸ್ತಿ ಕೊಡಿ. ಧನ್ಯವಾದಗಳು. ನಿಮಗೂ ಕೂಡ 120 ಮಾರ್ಕ್ಸಿಗೆ ಕ್ವಶನ್ ಪೇಪರು ಸೆಟ್ ಆಗಿರುತ್ತೆ. ಕೇವಲ 80 ಮಾರ್ಕ್ಸಿಗೆ ನೀವು ಆ್ಯನ್ಯುವಲ್ ಎಕ್ಸಾಮನ್ನು ಬರೀಬೇಕಾಗಿರುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.